ಸಿಂಧನೂರಿಂದ ಬೆಂಗಳೂರಿಗೆ ಬಂದ್ರೆ ಈ ದೊಡ್ಡ ಟ್ಯಾಟು ನನಗಾಕ್ಬಿಡು. ಹೇ ನಮಸ್ಕಾರ ರೀ, ಸಿನ್ನೂರ್ ಮಂದಿ ಐಫೋನ್ ತಗೊಳ್ಳೆ 100 ಡೇ ಚಾಲೆಂಜ್ ಅಲ್ಲಿ 18ನೇ ವಿಡಿಯೋಗೆ ಸ್ವಾಗತ. ಇವತ್ ನೋಡಿ ಒಂದು ಟ್ಯಾಟೂ ವರ್ಕ್ ಶಾಪ್ ಗೆ ಬೆಂಗಳೂರಿಗೆ ಬಂದಿದ್ದೆ. ಅಲ್ಲೇ ಸ್ಟ್ರೀಟ್ ಅಲ್ಲಿ ಸ್ವಲ್ಪ ಇಡ್ಲಿ ಮಾರ್ತಾ ಇದ್ರು. ಇಡ್ಲಿ ನಾಷ್ಟ ಮಾಡ್ಕೊಂಡು ಸೀದಾ ಬಂದಿದ್ದೆ ರಾಮೇಶ್ವರ ಕೆಫೆಗೆ. ಇಲ್ಲಿ ಮಸ್ತ್ ಆಗಿರೋ ಕಾಫಿನ ತಗೊಂಡೆ, ಚೆನ್ನಾಗಿತ್ತು. ನೀವು ಟ್ರೈ ಮಾಡ್ರಿ, ಆದ್ರೆ ರೇಟ್ ಕೂಡ ದಬಾಶಿ, ಟೇಸ್ಟ್ ಕೂಡ ಖಡಕ್ ಆಗಿತ್ತು. ಅದಾದ್ಮೇಲೆ ನಮ್ಗೆ ಟ್ಯಾಟೂ ವರ್ಕ್ ಶಾಪ್ ನಡೆಯೋ ಸ್ಥಳಕ್ಕೆ ಬಂದಿವಿ ನೋಡಿ. ಇದು 2 ದಿನ, ಒಟ್ಟು 2 ದಿನ ವರ್ಕ್ ಶಾಪ್ ನಡೆಯುತ್ತೆ ಇಲ್ಲಿ. ಎಲ್ಲ ಪೂಜೆ ಎಲ್ಲ ಮಾಡಿ ಅಲ್ಲಾದ್ಮೇಲೆ ವರ್ಕ್ ಎಲ್ಲ ಸ್ಟಾರ್ಟ್ ಮಾಡಿದ್ರು ನೋಡ್ರಿ. ಎಲ್ಲ ಹೇಳ್ಕೊಡಕ್ಕೆ ಅನೋಟಮಿ ಸ್ಟಡಿ ಎಲ್ಲ ಹೇಳ್ಕೊಡ್ತಾ ಇದ್ರು ನಮ್ಗೆ. ಅದೇನೋ ಗೊತ್ತಿಲ್ಲ. ಆಮೇಲೆ ಒಂದು ಟ್ಯಾಟೂನ ಹಾಕ್ಬೇಕು ಅಂತೇಳಿ ಸ್ಟಡಿ ಮಾಡ್ಬೇಕಂತೇಳಿ ನನ್ನ ಕರೆದ್ಬಿಟ್ರು. ಈ ತರ ದೊಡ್ಡ ಟ್ಯಾಟೂ ಹಾಕಿ ಎಲ್ಲರಿಗೆ ತೋರ್ಸೋಕೋಸ್ಕರ ಈ ಟ್ಯಾಟೂ ಅನಾಹುತ ಆಗ್ತಾ ಇದ್ರು ನೋಡ್ರಿ. ಎಲ್ಲ ಬೇಸಿಕ್ ಎಲ್ಲ ತಿಳಿಸಿದ್ಮೇಲೆ ನಾವು ಊಟಕ್ಕೆ ಬಂದ್ವಿ ನೋಡಿ. ಊಟದ ಟೈಮ್ ಕೂಡ ಆಗಿತ್ತು. ಜಬರ್ದಸ್ತ್ ಊಟ ಕೂಡ ಇತ್ತು ನೋಡಿ. ಇಲ್ಲಿ ಸಖತ್ತಾಗಿ ಊಟ ಮಾಡ್ಕೊಂಡು ನಾವು ನಮ್ಮ ಫ್ರೆಂಡ್ ಜೊತೆ ಊಟನ ಎಂಜಾಯ್ ಮಾಡಿದ್ವಿ. ಅದಾದ್ಮೇಲೆ ಪೋರ್ಟ್ರೇಟ್ ಕ್ರಿಯೇಟಿವ್ ಒಂದು ವರ್ಕ್ ಕೂಡ ಸ್ಟಾರ್ಟ್ ಮಾಡಿದ್ರು ನೋಡ್ರಿ. ಟ್ಯಾಟೂನ ಜಬರ್ದಸ್ತ್ ಆಗ್ತಾ ಇದ್ರು. ಇಲ್ಲಿ ಮಾತ್ರ ತುಂಬಾನೇ ಯೂನಿಕ್ ಆಗಿತ್ತು ಈ ಡಿಸೈನ್ ಕೂಡ. ಜಬರ್ದಸ್ತ್ ಕೂಡ ಮಾಡ್ತಾ ಇದ್ರು ವರ್ಕ್ ಕೂಡ. ಅದಾದ್ಮೇಲೆ ಚಿಕ್ಕದಾಗಿ ಕಾಫಿ ಬ್ರೇಕ್ ಕೂಡ ತಗೊಂಡಿವಿ ನೋಡಿ. ತುಂಬಾನೇ ಆಂಬಿಯನ್ಸ್ ಮಾತ್ರ ಸಖತ್ತಾಗಿತ್ತು. ಇಲ್ಲಿನ ವೈಬ್ ಕೂಡ ಹಾಗೇನೆ ಇತ್ತು. ಅದೆಲ್ಲ ನೋಡ್ಕೊಂಡು ಲಾಸ್ಟ್ ಗೆ ಫಿನಿಶಿಂಗ್ ವರ್ಕ್ ಕೂಡ ಮಾಡಿದ್ರು ನೋಡ್ರಿ ಸರ್. ಹೇಗ್ ಅನಿಸ್ತಾ ಇದೆ ಇದು ಫಿನಿಶಿಂಗ್ ಆಗಿರೋ ಟ್ಯಾಟೂ? ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇವತ್ತಿನ ವರ್ಕ್ ಶಾಪ್ ಕೂಡ ಕಂಪ್ಲೀಟ್ ಆಯ್ತು ನೋಡಿ. ಅದಾದ್ಮೇಲೆ ರ್ಯಾಪಿಡೋ ಬುಕ್ ಮಾಡಿದ್ರು. ನಮ್ಮ ಫ್ರೆಂಡ್ ಕೂಡ ನಮ್ಮ ಫ್ರೆಂಡ್ ಮನೆಯಲ್ಲಿ ಹೋಗಿದ್ದೆ. ಇವತ್ ನೈಟ್ ನಾವು ನಮ್ಮ ಫ್ರೆಂಡ್ ರೂಮ್ ಅಲ್ಲೇನೆ ಉಳ್ಕೊಂತಾ ಇದೀನಿ. ನಿಮ್ಗೆ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ತುಂಬಾ ಜನ ನೋಡ್ತಾ ಇದ್ದೀರಾ, ಫಾಲೋ ಮಾಡ್ತಾ ಇಲ್ಲ.